ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ದೇವರ ವಾಕ್ಯ ಆಲಿಸಲು ಪ್ರಾರ್ಥನೆಯಿಂದ ಆಗಿರುವ ನಿಮ್ಮನ್ನು ಶಕ್ತರಾದ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಸಂತೋಷದಿಂದ ಸಮಾಧಾನದಿಂದಾಗಿರೋಣ. ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ನಮಗೆ ಆಲಿಸೋಣ. 1 ಸಾಮುವೇಲ್ 1ನೇ ಅಧ್ಯಾಯ 20ನೇ ವಾಕ್ಯವನ್ನು ನಮಗೆ ಆಲಿಸೋಣ. ದಿನ ತುಂಬಿದ ಮೇಲೆ ಒಬ್ಬ ಮಗನನ್ನು ಹೆತ್ತಳು. ನಾನು ಇವನನ್ನು ಸರ್ವೇಶ್ವರನಿಂದ ಬೇಡಿ ಪಡೆದೆ ಎಂದು ಹೇಳಿ ಆ ಮಗುವಿಗೆ ಸಾಮುವೇಲ ಎಂದು ಹೆಸರಿಟ್ಟಳು. ಪ್ರಿಯರೇ, ಅನ್ನಳು ಅವಳ ಪ್ರಾರ್ಥನೆಗೆ ಇದ್ದ ಉತ್ತರವಾಗಿದೆ. ದೇವರಲ್ಲಿ ಕೇಳಿದರೆ ಪಡೆಯಬಹುದು ಎಂಬ ಸಾಕ್ಷಿಯಾಗಿದೆ ನಾವು ದೇವರ ವಾಕ್ಯದಲ್ಲಿ ಆಲಿಸಿದ್ದು. ಶುಭ ಸಂದೇಶದಲ್ಲಿ ಹೇಳುತ್ತಾರೆ, ಕೇಳಿರಿ ಕೊಡಲಾಗುವುದು, ಹುಡುಕಿರಿ ಸಿಗುವುದು, ತಟ್ಟಿರಿ ತೆರೆಯಲಾಗುವುದು. ಕೇಳಿದ್ದೆಲ್ಲ ಎಲ್ಲರಿಗೂ ಲಭಿಸುತ್ತದೆ. ಆಮೇನ್, ಹಲ್ಲೆಲೂಯಾ. ದೇವರ ಸನ್ನಿಧಿಯಲ್ಲಿ ನಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಕೇಳಬೇಕು, ಕೇಳಿ ಪ್ರಾರ್ಥಿಸಬೇಕು. ನಮ್ಮ ಆಸೆ ಆಕಾಂಕ್ಷೆಗಳು ಮನಸ್ಸಿನಲ್ಲಿ ಇದ್ದರೆ ಸಾಲುವುದಿಲ್ಲ. ದೇವರ ಸನ್ನಿಧಿಯಲ್ಲಿ ಹೇಳಿ ಪಡೆಯಬೇಕು. ಪ್ರಾರ್ಥನೆ ಉತ್ತರ ಕಾಣಲು, ಅದನ್ನು ತೆಗೆಯಲು, ಅದನ್ನು ಅನುಭವಿಸಲು ಆಗ ಸಾಧ್ಯ. ನಮಗೆ 1 ಸಾಮುವೇಲ್ 1ನೇ ಅಧ್ಯಾಯ 27ನೇ ವಾಕ್ಯವನ್ನು ಆಲಿಸೋಣ. ಸರ್ವೇಶ್ವರ ನನ್ನ ಪ್ರಾರ್ಥನೆಯ ಫಲವಾಗಿ ಅನುಗ್ರಹಿಸಿದ ಮಗನು ಇವನೇ. ಪ್ರಿಯರೇ, ನಮ್ಮ ಪ್ರಾರ್ಥನೆ ದೃಢವಾಗಿ ವ್ಯಕ್ತವಾಗಿ ಇರಲಿ. ಪ್ರಾರ್ಥನೆಗೆ ಉತ್ತರವಾಗಿ ಲಭಿಸಿದ್ದು ಯಾವ ನೆಲೆಯಲ್ಲಿ ತಲುಪಿಸಿದ್ದು ಎಂದು 1 ಸಾಮುವೇಲ್ 2ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ನಾವು ಕಾಣಬಹುದು. ಬಾಲಕ ಸಾಮುವೇಲ ಈ ಮಧ್ಯೆ ಬೆಳೆಯುತ್ತಾ ಸರ್ವೇಶ್ವರನ ಹಾಗೂ ಮಾನವರ ಪ್ರೀತಿಗೆ ಪಾತ್ರನಾಗುತ್ತಿದ್ದನು. ಪ್ರಿಯರೇ, ನಿಮಗೆ ಹೀಗೆ ಹೇಳಲು ಸಾಧ್ಯ, ಉತ್ತರವಾಗಿ ಲಭಿಸಿದ ಕಾರ್ಯಗಳು ಉಳಿತಾಗಿ ದೇವರಲ್ಲೂ ಮನುಷ್ಯರಲ್ಲೂ ಪ್ರೀತಿಯಲ್ಲಿ ನೆಲೆಗೊಳ್ಳಿತು ಎಂದು. ಆಮೇನ್. ಪ್ರಿಯರೇ, ಪ್ರಾರ್ಥನೆಗೆ ಉತ್ತರವಾಗಿ ಅನೇಕ ಕಾರ್ಯಗಳು ನಾವು ಅನುಭವಿಸಲು ಸಾಧ್ಯ. ಹಲ್ಲೆಲೂಯಾ, ಆಮೇನ್. ಅದು ದೇವರ ಮನುಷ್ಯರ ಪ್ರೀತಿಯಲ್ಲಿ ಬೆಳೆಯಲು ಸಾಧ್ಯ. ನಮಗೆ ವಿಶ್ವಾಸಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಆಮೇನ್. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.